ನಮಸ್ಕಾರ ಡಾಕ್ಟರ್ ಅಂಜನಪ್ಪ. ಮೊದಲನೇದಾಗಿ ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀನಿ. ಸಾಕಷ್ಟು ಬಾಟಮ್ ಸರ್ಜರಿ ಅಂತೀವಿ ನಾವು, ಏನಲ್ ಕೆನಾಲ್ ಆ್ಯಂಡ್ ರೆಕ್ಟಲ್ ಸರ್ಜರಿ ಮಾಡ್ತೀವಿ. ಜನಸಾಮಾನ್ಯರ ಗಮನಕ್ಕೆ 30% ಆಫ್ ಹ್ಯೂಮನ್ ಪಾಪ್ಯುಲೇಷನ್ ಅಂದರೆ ಮನುಷ್ಯರಲ್ಲಿ ಹೆಂಗಸರಾಗಲಿ ಗಂಡಸರಾಗಲಿ 30% ಜನ ಬಾಟಮ್ ಪ್ರಾಬ್ಲಮಿಂದ ಅಂದರೆ ಪೆರಿಯನಲ್ ಪ್ರಾಬ್ಲಮ್ ಅಂದರೆ ಪೈಲ್ಸು, ಫಿಶರು, ಫಿಸ್ಚುಲ, ಪೆರಿಯನಲ್ ಆಬ್ಸೆಸ್ಸು, ಕ್ಯಾನ್ಸರ್ ಆಫ್ ದಿ ರೆಕ್ಟಮ್ ಇಷ್ಟು ಸೇರಿ ಅಷ್ಟು ಕಾಮನ್ ಇದೆ. ಸೊ ಇತ್ತೀಚೆಗೆ ಕಾರಣಗಳು ನಾನು ಹೇಳ್ತಾ ಹೋಗ್ತೀನಿ, ಅವ ನಿಮಗೆ ಗೊತ್ತಾಗುತ್ತೆ ಇತ್ತೀಚೆಗೆ ಯಾಕೆ ಜಾಸ್ತಿ ಆಗಿದೆ ಅಂತ. ಪರ್ಟಿಕ್ಯುಲರ್ಲಿ ಈ ಬಾಟಮ್ ಪ್ರಾಬ್ಲಮ್ಗೆ ಮೇಯ್ನ್ ಕಾರಣಗಳು ತಿಳ್ಕೋಬೇಕು ನೀವು. ತುಂಬ ಜನ ಅನ್ಫಾರ್ಚುನೇಟ್ಲಿ ನನಗೆ ಎಕ್ಸೆಸ್ ಆಫ್ ಹೀಟ್ ಆಯಿತು, ಪೈಲ್ಸ್ ಬಂತು ಅನ್ಕೋತಾರೆ. ವೈಜ್ಞಾನಿಕವಾಗಿ ನಾನು ಮಾತಾಡ್ತಾ ಇದ್ದೀನಿ ಇವಾಗ. ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್. ಮಲಬದ್ಧತೆ ಅಂದರೆ ಮೋಷನ್ನು ಸಲೀಸಾಗಲ್ಲ, ತಿಣುಕ್ತಾರೆ. ತಿಣುಕೋದು ಅಂದರೆ ಸ್ಟ್ರೈನಿಂಗ್ ಆನ್ ಸ್ಟೂಲ್ಸ್ ಅಂತೀವಿ. ಯಾರು ಮೋಷನ್ ಮಾಡಲಿಕ್ಕೆ ತಿಣುಕ್ತಾರಲ್ಲ ನೋಡಿ, ಅಲ್ಲಿ ಅನಾಟಮಿ ಹೇಳ್ತೀನಿ. ನಾನೊಬ್ಬ ಸರ್ಜನ್ ಆಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ನಿಮ್ಮ ಗುದದ್ವಾರ 1.5 ಇಂಚ್ ಇರುತ್ತೆ, ಅದ್ರ ಮೇಲೆ 6 ಇಂಚ್ ರೆಕ್ಟಮ್ ಅಂತ ಇರುತ್ತೆ. ಮೋಷನ್ ಮಾಡೋ ಜಾಗ ಇಲ್ಲಿದ್ರೆ 1.5 ಇಂಚು, ಇದು ರೆಕ್ಟಮ್ ಇಲ್ಲಿರುತ್ತೆ. ಅದಾದ್ಮೇಲೆ ದೊಡ್ಡ ಕರಳು ಸಿಗ್ಮಾಯ್ಡ್ ಕೋಲಾನ್ ಅಂತೀವಿ. ನೀವು ಮೋಷನ್ ಮಾಡಬೇಕಾದ್ರೆ ಈ ರೆಕ್ಟಮ್ನಲ್ಲಿ ನೀವು ತಿಂದ ಆಹಾರ ಎಲ್ಲ ಸುತ್ತುಡ್ಕೊಂಡು ಬಂದಿರುತ್ತೆ. ಜಠರದಿಂದ ಸಣ್ಣ ಕರಳು 6 ಮೀಟ್ರು, ಅದಾದ ನಂತರ ದೊಡ್ಡ ಕರಳು 1.5 ಮೀಟ್ರು, ಅದೆಲ್ಲ ಸುತ್ತುಡ್ಕೊಂಡು ಬಂದು ನಿಮಗೆ ಫಸ್ಟ್ ಆಫ್ ಆಲ್ ಏನು ಮೋಷನ್ ಮಾಡ್ತೀರಾ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಭಾಳ ಜನ ಅನ್ಕೋತಾರೆ ನನಗೆ ಚೆನ್ನಾಗಿ ಡೈಜೆಷನ್ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ. ಇಲ್ಲೇ ನಿಮ್ಗೊಂದು ಮಾತು ಹೇಳ್ತೀನಿ, ನಿಮಗೆ ಡೈಜೆಷನ್ ಆಗಿಬಿಟ್ರೆ ಈಚೆಗೆ ಬರೋಕ್ಕೆ ಏನೂ ಇರಲ್ಲ. ಸೊ ಯಾವುದು ಜೀರ್ಣ ಆಗಲ್ವಲ್ಲ ಅಂಥದನ್ನು ನಾವು ಫೈಬರ್ ಅಂತೀವಿ, ನಾರಿನ ಅಂಶಗಳು. ಅದೆಲ್ಲಿರುತ್ತೆ ಅಂದರೆ ಸೊಪ್ಪು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ರಾಗಿ ಮುದ್ದೆಯಲ್ಲಿ, ದಪ್ಪಕ್ಕಿ ಅನ್ನದಲ್ಲಿ, ಅನ್ಪಾಲಿಶ್ಡ್ ರೈಸ್ ಅಂತೀವಲ್ಲ ಅದು, ಚಪಾತಿಯಲ್ಲಿ, ಇವೆಲ್ಲ. ಇಷ್ಟು ಸ್ಪಷ್ಟತೆ ಯಾಕೆ ನಿಮಗೆ ಕೊಡ್ತೀನಿ, ನೀವೆಲ್ಲ ರಿವರ್ಸ್ ತಿಳ್ಕೊತೀರಿ. ಮುದ್ದೆ ತಿಂದರೆ ಮೋಷನ್ ಆಗಲ್ಲ ಡಾಕ್ಟ್ರೆ, ತುಂಬ ಗಟ್ಟಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ನೀರು. ಅಂಡ್ ನೀವು ಒಂದು ಸಾರಿ ಒಬ್ಬ ಮನುಷ್ಯ ಮೋಷನ್ ಪಾಸ್ ಮಾಡಿದರೆ ಅದ್ರ ವೆಯ್ಟ್ ಎಷ್ಟಿರುತ್ತೆ ಅಂದರೆ 150ರಿಂದ 250 ಗ್ರಾಮ್. ಇದು ವೈಜ್ಞಾನಿಕವಾಗಿ ಸ್ಟಡಿ ಮಾಡಿ ಹೇಳ್ತಿರೋದು. ಅಂಡ್ ನೀವು ತಿಂದ ಆಹಾರ ಇವತ್ತು ತಿಂದಿದ್ದು ನಾಳೆ ಬೆಳಗ್ಗೆ ಬರಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಡೊರೋತಿ ಅಂತ ಒಬ್ಬ ಗ್ರೇಟ್ ಲೇಡಿ ಸೈಂಟಿಫಿಕಲಿ ಸ್ಟಡಿ ಮಾಡಿದ್ದಾರೆ. ನೀವು ತಿಂದ ಆಹಾರ ಕೊನೆಯ ಅಗಳು ಅನ್ಬಾರ್ದು, ಅದನ್ನ ಕೊನೆಯ ಕಣ ಬರೋದಿಕ್ಕೆ 8 ದಿನ ತಗೊಳುತ್ತೆ. ಇವ್ರು ಹೆಂಗೆ ಸ್ಟಡಿ ಮಾಡಿದ್ರು ಅಂದರೆ ಸಾಕಷ್ಟು ಜನಕ್ಕೆ 120 ಈ ಮಣಿಗಳನ್ನ ಕೊಟ್ಟು ಕೊನೆಯ ಮಣಿ ಯಾವತ್ತು ಬರುತ್ತೆ ಅದನ್ನ ಒಂದಿನ ಸ್ಟಡಿ ಮಾಡಿರೋದಲ್ಲ, ತುಂಬಾ ಜನಗಳು ಸ್ಟಡಿ ಮಾಡಿ ನೀವು ತಿಂದ ಆಹಾರ 8 ದಿನ ತಗೊಳುತ್ತೆ. ಗಾಬರಿ ಆಗಬೇಡಿ, ಏನೋ ಡಾಕ್ಟರ್ ತಪ್ಪು ಮಾತಾಡ್ತಿದ್ದಾರೆ ಅಂತ. ಇದು ವಿಜ್ಞಾನ. ಅಂದರೆ ನೀವು ತಿಂದಿದ್ದು ಮೋಸ್ಟ್ ಆಫ್ ದಿ ಥಿಂಗ್ ಬಂದ್ಬಿಡುತ್ತೆ. ಸೊ ನೀವು ಪ್ರತಿದಿನ ಹೆಂಗೆ ಮೋಷನ್ಗೆ ಹೋಗ್ಬೇಕು ಅಂದರೆ, ನಾನು ಮಾತನಾಡುವಾಗ ಮಧ್ಯೆ ಕೇಳಿದ ಪ್ರಶ್ನೆಗೆ ಮಾತಾಡ್ತಾ ನಿಮಗೆ ಅನೇಕ ಉತ್ತರಗಳು ಸಿಗ್ತವೆ. ಯಾಕೆ ಬೆಳಗ್ಗೆ ಎದ್ದು ಮೋಷನ್ಗೆ ಆಗುತ್ತೆ ಅಂದರೆ ಅದು ಟೈಮ್ ಎಲ್ರಿಗೂ ಅಭ್ಯಾಸ ಆಗೋಗಿರುತ್ತೆ. ಬೆಳಗ್ಗೆ ಎದ್ದು ಹೆಂಗ್ ಮೋಷನ್ ಮಾಡಬೇಕು, ಏನು ಬಾಯಿ ತೊಳೆದಿರಾ ಹಂಗೆ ಹೋಗಿ ಮಡಿ ಇಲ್ದಿರಾ ಮೋಷನ್ ಮಾಡ್ತೀರಾ, ತಪ್ಪು. ಅದು ನಿಮ್ಮ ಹೊಟ್ಟೆ ಒಳಕ್ಕೆ ಜಠರಕ್ಕೆ ಏನಾದರೂ ಹಾಕಬೇಕು ಅಂದರೆ ಒಂದು ಗ್ಲಾಸ್ ನೀರು ಕುಡೀರಿ, ಇದ್ರ ಒಂದು ಗ್ಲಾಸ್ ಕಾಫಿ ಕುಡೀರಿ, ಇದ್ರ ತಿಂಡಿ ತಿಂತೀರಾ ತಿನ್ನಿ. ಅದಾದ್ಮೇಲೆ ಇನ್ನು ಕೆಲವರು ನನಗೆ ಹೇಳ್ತಾರೆ, ಡಾಕ್ಟ್ರೆ ನಾನು ಸ್ಮೋಕಿಂಗ್ ಮಾಡೋದನ್ನ ಬಿಡಿ ಅಂತ ಹೇಳಿದಿರಿ, ಕ್ಯಾನ್ಸರ್ ಆಗುತ್ತೆ ಲಂಗ್ಸ್ ಅಲ್ಲಿ ಅಂತ, ಅದನ್ನ ನಾನೊಂದು ದಮ್ ಹೊಡಿದಿರ ನನಗೆ ಸಂಡಾಸ್ ಬರಲ್ಲ ಅಂತಾರೆ. ಯಾಕಂದ್ರೆ ಅವನ್ನ ತಗೊಂಡ ಗಾಳಿ ಸ್ಟಮಕ್ ಹೋಗುತ್ತೆ. ಈ ಜಠರ ಇದೆಯಲ್ಲ ಇದನ್ನ ನಾವು ಗ್ಯಾಸ್ಟ್ರೋ ಅಂತೀವಿ, ಇದು ಕೋಲಾನ್ ಅಂತೀವಿ. ಗ್ಯಾಸ್ಟ್ರೋ ಕೋಲಿಕ್ ರಿಫ್ಲಕ್ಸ್ ಅಂದ್ರೆ ನಿಮ್ಮ ಜಠರಕ್ಕೆ ಏನಾದರೂ ಬಿದ್ದರೆ ಒಂದು ರಿಫ್ಲೆಕ್ಸ್ ಬರುತ್ತೆ, ಅದು ಬ್ರೈನ್ ಕಂಟ್ರೋಲ್ನಲ್ಲಿರುತ್ತೆ. ವೇಗಸ್ ನರ್ವ್ ಅಂತ ಇರುತ್ತೆ, ಇಲ್ಲಿ ಬಿದ್ದ ತಕ್ಷಣನೇ ಇದನ್ನ ಖಾಲಿ ಮಾಡು ಅಂತ ಹೇಳುತ್ತೆ. ತುಂಬಾ ಜನ ತಪ್ಪು ತಿಳ್ಕೊಳ್ತಾರೆ, ತಿಂದ ತಕ್ಷಣ ಹೋಗ್ಬಿಡುತ್ತೆ, ನಮ್ಮಗ ತಿಂದಿದ್ದೆಲ್ಲ ಹೊರಟೋಯ್ತು ಮೈಗೆ ಹಿಡಿಲಿಲ್ಲ ಅಂತ. ಅದು ತಪ್ಪು ಕಲ್ಪನೆ ನಿಮ್ದು. ನಿಮ್ಮ ಜಠರೊಳಕ್ಕೆ ಏನಾದರೂ ಬಿದ್ದರೆ ಅದೊಂದು ಸ್ಟಿಮ್ಯುಲಸ್ ಬ್ರೈನ್ ಕಂಟ್ರೋಲ್ನಲ್ಲಿರುತ್ತೆ, ಇದನ್ನ ಖಾಲಿ ಮಾಡು ಅಂತ ಹೇಳುತ್ತೆ. ಅದನ್ನ ದಯವಿಟ್ಟು ನೀವು ಮೋಷನ್ಗೆ ಹೋಗ್ಬೇಕಾದ್ರೆ ಏನಾದರೂ ಹೊಟ್ಟೆಗೆ ಹಾಕ್ಕೊಂಡು ಹೋಗಿ. ಸೊ ಈಗ ಪೈಲ್ಸ್ಗೆ ಕಾರಣ ಹೇಳ್ತಿದೆ, ಒಂದು ತಿಳುಕುವುದು ಅಂದರೆ ಸ್ಟ್ರೈನಿಂಗ್ ಆನ್ ಸ್ಟೂಲ್ಸ್.
ಯಾಕೆ ಸ್ಟ್ರೈನ್ ಮಾಡ್ತೀರಿ ಅಂದ್ರೆ ಬರೋಲ್ಲ. ಎಷ್ಟೋ ಸಲ ನೋಡಿ ಅಲ್ಲಿ ಮೋಷನ್ ಬಂದು, ಅದಕ್ಕೆ ನಾನು ಬೆಸ್ಟ್ ಸೊಲ್ಯೂಷನ್ ಏನು ಹೇಳ್ತೀನಿ ಅಂದರೆ, ನಿಮಗೆ ಮೋಷನ್ ಹೋಗ್ಬೇಕು ಅನ್ನೋ ಅರ್ಜ್ ಬಂದಾಗ ಮಾತ್ರ ನೀವು ಮೋಷನ್ ಹೋಗ್ಬೇಕು. ದಿನ ಮೋಷನ್ ಹೋಗ್ಬೇಕು ಅಂತ ಎಲ್ಲೂ ರೂಲ್ಸ್ ಇಲ್ಲ. ಸೊ ಅದರಿಂದ ಕಾರಣಗಳು, ಒಂದು ಕಾನ್ಸ್ಟಿಪೇಷನ್. ಕಾನ್ಸ್ಟಿಪೇಷನ್ಗೆ ಕಾರಣ ಏನು? ಲ್ಯಾಕ್ ಆಫ್ ವಾಟರ್, ಲ್ಯಾಕ್ ಆಫ್ ಎಕ್ಸರ್ಸೈಸ್, ಲ್ಯಾಕ್ ಆಫ್ ಫೈಬರ್. ಇವಿಷ್ಟು ನೀವೆಷ್ಟೋ ಸಾರಿ ಹಣ್ಣುಗಳು ಜ್ಯೂಸ್ ಕುಡಿತೀರಿ ತಂಪಾಗಲಿ ಅಂತ, ಇಲ್ಲ ಸಿಪ್ಪೆ ಇದ್ರೆ, ಇವಾಗ ಚೇಪೆ ಹಣ್ಣು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತೀರಿ. ಸೀಬೆ ಹಣ್ಣೊಳಗೆ ಬೀಜ ಇರ್ತಾವಲ್ಲ, ಅದನ್ನು ನೀವು ಅಗಿಲಿಕ್ಕೂ ಆಗಲ್ಲ, ನಿಮ್ಮ ಜಠರ ಅದನ್ನು ಹರಿಲಿಕ್ಕೂ ಆಗಲ್ಲ, ಅದಂಗೆ ಪಾಸ್ ಆಗುತ್ತೆ. ಅದನ್ನೇ ನಾವು ಫೈಬರ್ ಅನ್ನೋದು. ಯಾರ ಆಹಾರದಲ್ಲಿ ಫೈಬರ್ ಇರುತ್ತಲ್ಲ ಅವ್ರಿಗೆ ಮಲಬದ್ಧತೆ ಆಗಲ್ಲ. ನಾನು ಇನ್ನೊಂದು ಹೇಳಿದೆ, ಅವ್ರಿಗೆ ಎಕ್ಸಸೈಸ್, ಯಾರು ವಾಕಿಂಗ್ ಮಾಡ್ತಾರಲ್ಲ ಬಂದ ಮೇಲೆ ಅವ್ರಿಗೆ ಮೋಷನ್ ಮಾಡಬೇಕು ಅನಿಸುತ್ತೆ. ನಾಲ್ಕನೇದು ಭಾಳ ಇಂಪಾರ್ಟೆಂಟು. ನನ್ನ ಬುಕ್ಕಲ್ಲಿ ನಾನು ಓದಿರೋದನ್ನೇ ನಿಮ್ಗೆ ಹೇಳ್ತೀನಿ, ನಾನು ಪಾಠ ಮಾಡೋದು ನಿಮ್ಗೆ ಹೇಳ್ತೀನಿ. ಯಾರು ಸೆಡೆಂಟ್ರಿ ವರ್ಕ್ ಕೂತೇ ಇರ್ತಾರಲ್ಲ, ಡ್ರೈವರ್ಸು, ಟೈಲರ್ಸು, ಎಕ್ಸಿಕ್ಯೂಟಿವ್ಸು, ಇಂಥವರಿಗೆ ಮಲಬದ್ಧತೆ ಜಾಸ್ತಿ. ಮೊನ್ನೆ ನಾನು ಯಾವುದೋ ಒಂದು ಟೀಚಿಂಗ್ ಪ್ರೋಗ್ರಾಮ್ನಲ್ಲಿ 2 ಅವರ್ಗಿಂತಲೂ ಜಾಸ್ತಿ ಕೂತ್ರೆ ನಿಮಗೆ ಫೈಲ್ಸ್ ಆಗುತ್ತೆ ಅಂತ ಹೇಳೋದಕ್ಕೆ ಯಾರೋ ಒಬ್ಬರು ನನಗೆ ಫೋನ್ ಮಾಡಿದರು. ಏನು ಡಾಕ್ಟ್ರೆ ತಪ್ಪು ಹೇಳ್ತಿದ್ದೀರಿ, ನಾನು 8 ಅವರ್ ಡ್ರೈವ್ ಮಾಡ್ತೀನಿ ನನಗಾಗಿಲ್ಲ. ಅಣ್ಣ ನಿನಗಾಗಿಲ್ಲ ಅಷ್ಟೇ. ನೀವು ಸಿಗರೇಟ್ ಸೇದೋರಿಗೆಲ್ಲ ಲಂಗ್ ಕ್ಯಾನ್ಸರ್ ಆಗಲ್ಲ, ಬಟ್ ಲಂಗ್ ಕ್ಯಾನ್ಸರ್ಗೆ ಆದವನಿಗೆ ಅವನಿಗೆ ಸಿಗರೇಟೇ ಕಾರಣ ಅಂತ ಹೇಳ್ತೀವಿ. ನಾನೊಬ್ಬ ಟೀಚರ್, ಒಬ್ಬ ಮೆಡಿಕಲ್ ಕಾಲೇಜ್ ಟೀಚರ್ ಮಾತನಾಡುವಾಗ ನಾನು ಭಾಳ ಸೆನ್ಸಿಬಲಾಗಿ ಮಾತಾಡ್ತೀನಿ. ಅದಕ್ಕೆ ನಿಮ್ಗಾಗದೇ ಇರ್ಬೋದು, ಬಟ್ ನಮ್ಮಲ್ಲಿ ಕಾರಣ. ಅದಕ್ಕೆ ಹೇಳ್ತೀವಿ, ನೀನು ಕೂತು ಕೆಲಸ ಮಾಡಂಗಿದ್ರೆ ಎದ್ದೋಳಪ್ಪ, 2 ಅವರ್ ಆದಮೇಲೆ 5 ನಿಮಿಷ ಎದ್ದೋಡು, ತಿರುಗಿ ಕೂತ್ಕೊ, ಅಲ್ಲಿ ಪ್ರೆಷರ್ ಚೇಂಜ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ಬಹಳ ಜನಕ್ಕೆ ಈ ಪೈಲ್ಸು ಅಂದರೆ ಮೂಲವ್ಯಾಧಿ ಅಂದರೆ ಏನು ಅಂತ ಗೊತ್ತಿರ ನೋಡಿ. ರಕ್ತನಾಳ ಅಂದರೆ ನೀವು ಭಾಳ ಸಾರಿ ನರಗಳು ಅನ್ಕೋತೀರಿ. ನಿಮ್ಮ ಕಾಲಿನಲ್ಲಿ ವ್ಯಾರಿಕೋಸ್ ವೇಯ್ನ್ಸ್ ಬರ್ತವೆ. ವೇಯ್ನ್ಸ್ ಅಂದರೆ ನಮ್ಮ ದೇಹದಿಂದ ರಕ್ತವನ್ನು ಹೃದಯಕ್ಕೆ ವಾಪಸ್ ತೊಗೊಂಡವನ್ನ ನಾವು ವೇಯ್ನ್ಸ್ ಅಂತೀವಿ. ಕನ್ನಡದಲ್ಲಿ ಆ್ಯಕ್ಚುಲಿ ನರಗಳಲ್ಲ, ಅವು ಧಮನಿಗಳು. ನೀವು ಮೋಷನ್ ಮಾಡೋ ಜಾಗದಲ್ಲಿ 3 ಕಡೆ ನಾವು ಭಾಳ ಕ್ಲಿಯರಾಗಿ ಹೇಳ್ತೀವಿ. ನೀವು ವಾಚಲ್ಲಿ ಇಟ್ಟರೆ 3 o'clock, 11 o'clock, 7 o'clock 3 ಜಾಗದಲ್ಲೇ ಪೈಲ್ಸ್ ಇರ್ತವೆ. ಅದೇನ್ರಿ ಡಾಕ್ಟ್ರೆ ಪೈಲ್ಸ್ ಅಂದರೆ? ಒಂದು ದ್ರಾಕ್ಷಿ ಥರ ಕಾಣುತ್ತೆ. ಅದರೊಳಗೆ ಏನಿರುತ್ತೆ ಅಂದರೆ ರಕ್ತನಾಳಗಳು, ವೇಯ್ನ್ಸ್ ಅಂತೀವಿ ನಾವು. ಅವು ಡೈಲೇಟೆಡ್, ಎನ್ಲಾರ್ಜ್ ಅಂಡ್ ಟಾರ್ಚಿಯಸ್. ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಡೆಫಿನೇಷನ್ ಇರ್ತವೆ. ವಾಟ್ ಈಸ್ ಎ ವ್ಯಾರಿಕೋಸ್ ವೇಯ್ನ್ ಅಂದರೆ, ಎಲ್ಲರೂ ಕಾಲಿನಲ್ಲಿ ವ್ಯಾರಿಕೋಸ್ ವೇಯ್ನ್ ಇರ್ತವೆ, ಕೆಲವರಿಗೆ ಮಾತ್ರ ಅವು ಊದ್ಕೋತವೆ. ಅದನ್ನ ವ್ಯಾರಿಕೋಸ್ ವೇನ್ ಅಂತ ಡೆಫಿನೇಷನ್ ಇರುತ್ತೆ. ಡೈಲೇಟೆಡ್, ಈಲಾಂಗೇಟೆಡ್, ಟಾರ್ಚಿಯಸ್ ವೇನ್ ಇಸ್ ಕಾಲ್ಡ್ ಎ ವ್ಯಾರಿಕೋಸ್ ವೇನ್. ನಿಮ್ಮ ಕಾಲೇಜ್ನಾಗಿದ್ರೆ ವ್ಯಾರಿಕೋಸ್ ವೇನ್ ಅಂತೀವಿ, ಲಾಂಗ್ ಸಫರೆನ್ಸು. ಬೀಜದ ಹತ್ರ ಇದ್ರೆ ವ್ಯಾರಿಕೋಸ್ ಸೀಲ್ ಅಂತೀವಿ, ಮೋಷನ್ ಹತ್ರ ಇದ್ರೆ ಹೆಮರಾಯ್ಡ್ಸ್ ಅಂತೀವಿ. ಇದು ನಮ್ಮ ಮೆಡಿಕಲ್ ಪದ ಬಳಕೆ. ಅದರಿಂದ ದಯವಿಟ್ಟು ಯಾರೋ ಗರಿಕೆ ಹುಲ್ ಕಿತ್ಬಿಟ್ಟ ಅಂತ ನಾಟಿ ಅವನಿಗೆ ಹೇಳಿದ್ರೆ ನಂಬೇಡ, ಯಾವ ಗರಿಕೆ ಹುಲ್ಲು ಇರೋಲ್ಲ, ವೇಯ್ನ್ಸ್ ಇರ್ತವೆ. ಸೊ ನಾನು ಕಾರಣಗಳ ಬಗ್ಗೆ ಮಾತನಾಡುವಾಗ ಮತ್ತೊಮ್ಮೆ ನಿಮಗೆ ಸ್ಪಷ್ಟಪಡಿಸ್ತೀನಿ. ಯಾರು ಮೋಷನ್ಗೆ ತಿಣುಕ್ತಾರಲ್ಲ, ತಿಣುಕೋದಕ್ಕೆ ಕಾರಣ ನೀವು ನೀರು ಕುಡಿಯಲ್ಲ, ನೀವು ಸೊಪ್ಪು ತರಕಾರಿ ತಿನ್ನಲ್ಲ, ಹಣ್ಣುಗಳು ತಿನ್ನಲ್ಲ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನಿಮಗೆ ಒಳಗಡೆ ಒಂದು ಗ್ರೋತ್ ಇರ್ಬೋದು. ಅದನ್ನೇ ನಾವು ಸರ್ಜನ್ಸು, ದಯವಿಟ್ಟು ನೀವು ಯಾರು ಕೂಡ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬೇಡಿ. ನಿಮಗೆ ಪೈಲ್ಸ್ ಇದ್ರೆ ನನ್ನ ಕಣ್ಣು ಕಂಡುಹಿಡಿಯುತ್ತೆ, ನನ್ನ ಬೆರಳು ಕಂಡುಹಿಡಿಯುತ್ತೆ. ಸರ್ಜನ್ಗೆ ಇದು ಭಾಳ ಇಂಪಾರ್ಟೆಂಟ್ ಬೆರಳು. ಏನಿಗೆ ಇದು ಹೆಂಗೆ, ನನಗಿದು ಇಂಪಾರ್ಟೆಂಟ್. ನಿಮ್ಮ ಮೋಷನ್ ಮಾಡೋ ಜಾಗದಲ್ಲಿ PR ಅಂತೀವಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್. DRE ಅಂತೀವಿ, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್. ನಾನು ಒಂದು ಡಿಜಿಟಲ್ ಎಕ್ಸಾಮಿನೇಷನ್ ಮಾಡ್ದೆ ಅಂದರೆ ನಿಮ್ಗಲ್ಲಿ ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಕಂಡುಹಿಡಿತೀನಿ. ಅದರಿಂದ ದಯವಿಟ್ಟು ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಕಾರಣದ ಬಗ್ಗೆ ಹೇಳಿದ್ದೀನಿ. ಈಗ ಓಲ್ಡ್ ಜನರೇಷನ್ಗೆ ಈ ಫೈಲ್ಸ್ ಅನ್ನೋದು ತುಂಬಾ ಕಡಿಮೆ ಇತ್ತು. ಯಾಕೆ ಈ ಜನರೇಷನ್ ಇತ್ತೀಚೆಗೆ ಬರ್ತಾ ಜಾಸ್ತಿ ಆಗ್ತದೆ? ಅತಿ ಹೆಚ್ಚು ಫೈಲ್ಸ್ ಪೇಷಂಟ್ ಕೂಡ ಜಾಸ್ತಿ ಇವತ್ತು ಹಾಸ್ಪಿಟಲ್ ಕಡೆ ಮುಖ ಮಾಡ್ತಾರೆ. ಇದಕ್ಕೆ ಕಾರಣ ಏನಿತ್ತು? ಜಂಕ್ ಫುಡ್ ಭಾಳ ಇಂಪಾರ್ಟೆಂಟ್. ಮೊದಲವರು ಸೊಪ್ಪು ಸದೆ ತಿನ್ನೋರು, ತಾವು ಬೆಳೆದ ಸೊಪ್ಪು ತರಕಾರಿಯನ್ನು ತಿನ್ನೋರು, ಮುದ್ದೆ ಊಟ ಮಾಡೋರು, ಕೆಲಸ ಮಾಡೋರು. ಸೊ ನಾನು ಅವಲೇ ಕಾರಣ ಹೇಳ್ದಂಗೆ ಇದಕ್ಕೆ ಕಾರಣ ಲ್ಯಾಕ್ ಆಫ್ ಫೈಬರ್. ಜಂಕ್ ಫುಡ್ ತಿನ್ನೋರ ಆಹಾರದಲ್ಲಿ ಫೈಬರ್ ಇರೋದಿಲ್ಲ, ಅದು ಮೇಯ್ನ್ ಕಾರಣ. ಆಮೇಲೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೂತು ಕೆಲಸ ಮಾಡೋರು. ಸೊ ಇವೆಲ್ಲ ಲೈಫ್ ಸ್ಟೈಲು ಅವೆಲ್ಲ ಇಂಪಾರ್ಟೆಂಟ್ ಅಂತೀವಿ. ಬಟ್ ಎಲ್ಲೋ ಒಂದು ಕಡೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಏನೋ ಒಂದು ರೀಸನ್ ಹೇಳ್ತೀವಿ. ಬಟ್ ನಾನಿವತ್ತು ಪೈಲ್ಸ್ ಬಗ್ಗೆ, ಈ ಜನ್ರೇಷನ್ ಮೇಯ್ನ್ ಅವರ ಆಹಾರದ
ಏನು ಅಧ್ವಾನ ಆಹಾರದಲ್ಲಿ ಸರಿಯಾಗಿ ವಿಧಾನವನ್ನು ಫಾಲೋ ಮಾಡೋದಿಲ್ಲ, ಅದರಿಂದ ಆಗುತ್ತೆ. ಹಣ್ಣುಗಳು ತಿನ್ನಲ್ಲ, ಜಂಕ್ ಫುಡ್ ತಿಂತಾರೆ, ಎಲ್ಲ ಸಾಫ್ಟ್ ಡ್ರಿಂಕ್ ಕುಡಿತಾರೆ, ಇವೆಲ್ಲವ ಕಾರಣದಿಂದ ಅವ್ರಿಗೆ ಪೈಲ್ಸ್ ಆಗುತ್ತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.